ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ ಅಪ್ಪ, ಹೇಗಿದ್ಯಾ ಕಂದ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ಅಳಿಯಂದ್ರು ಮಕ್ಕಳು ಎಲ್ಲ ಹೇಗಿದ್ದಾರೆ? ಹಾ ಅಪ್ಪ, ಎಲ್ರೂ ಆರಾಮಾಗಿದ್ದಾರೆ. ನಂಗೆ ಮರ್ತೇ ಹೋಯ್ತು, ಹೋಗಿ ನಾನು ನಿಮ್ ಜೊತೆ ಮಾತಾಡಲ್ಲ. ಯಾಕಮ್ಮ ಹೀಗೆ ಕೇಳ್ತಾ ಇದ್ಯಾ? ಅಲ್ಲಪ್ಪ ನೋಡಿ, ನೀವು ಅವತ್ತು ಪೂಜೆಗೂ ಬಂದಿಲ್ಲ, ಇವತ್ತು ಫೋನ್ ಮಾಡಿ ವಿಚಾರಿಸ್ತಿದ್ದೀರಾ ನಾನು ಹೇಗಿದ್ದೀನಿ ಅಂತ. ಮಧ್ಯದಲ್ಲಿ ಯಾಕೆ ಕಾಲ್ ಮಾಡಿಲ್ಲ? ಅದು ಫೋನ್ ಮಾಡಬೇಕು ಅಂತಾನೆ ಅನ್ಸತ್ತಮ್ಮ, ಆದ್ರೆ ಈಗ ಮೊದಲು ಹಾಗೆ ನಿನಗೆ ಯಾವಾಗಂದ್ರೆ ಅವಾಗ ಫೋನ್ ಮಾಡಕ್ ಆಗೋದಿಲ್ಲಮ್ಮ. ನಿನಗೂ ಮನೇಲಿ ಕೆಲಸ ಇರತ್ತಲ್ವಾ, ಬೆಳಗ್ಗೆ ಎದ್ದು ತಿಂಡಿ ಮಾಡಬೇಕು, ಯಜಮಾನ್ರಿಗೆ ಡಬ್ಬಿ ರೆಡಿ ಮಾಡಬೇಕು, ಆಮೇಲೆ ಮಕ್ಕಳ ಜೊತೆ ಸ್ಕೂಲ್ಗೆ ಹೋಗ್ಬೇಕು, ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ ಮತ್ತೆ ರಾತ್ರಿ ಅಡಿಗೆ ಮಾಡ್ಬೇಕು. ನೀನು ನಮ್ಮಲ್ಲಿ ಸಾಯಂಕಾಲ ಫೋನ್ ಮಾಡೋಣ ಅಂದ್ರೆ ಜೀವ ಮಹಿಮಾ ಬಂದಿರ್ತಾರೆ, ಅವ್ರ ಜೊತೆ ಮಾತಾಡ್ಬೇಕು, ಕಾಫಿ ಟೀ ಮಾಡ್ಬೇಕು. ಅಷ್ಟರಲ್ಲಿ ನಿಮ್ಮಮ್ಮ ರಾತ್ರಿ ಅಡಿಗೆ ಟೆನ್ಷನ್ ಮಾಡ್ಕೊಳಕ್ ಶುರು ಮಾಡ್ತಾಳೆ. ಎಲ್ಲ ಮುಗಿಸ್ಕೊಂಡು ರಾತ್ರಿ ಫೋನ್ ಮಾಡೋಣ ಅಂತ ಅನ್ಕೋತೀವಿ, ಆದ್ರೆ ಆ ಟೈಮಲ್ಲಿ ನೀನು ಅಳಿಯಂದ್ರು ಇಬ್ರು ಆರಾಮಾಗಿ ಮಾತಾಡ್ತಾ ಕೂತಿರ್ತೀರ. ಇಡೀ ದಿವಸ ಏನಾಯ್ತು ಅನ್ನೋ ವಿಚಾರ ವಿನಿಮಯ ಮಾಡ್ಕೊಂಡಿರ್ತೀರ ಅಂತ ನಮಗ್ ಗೊತ್ತು. ಅಂತ ಟೈಮಲ್ಲಿ ಯಾಕೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದು ಅಂತ ಮಾಡಿದಿರ ಸುಮ್ಮನೆ ಹಾಗೆ ಮಲ್ಕೋತೀವಿ. ಬೆಳಗ್ಗೆ ಆದ್ಮೇಲೆ ಅದೇ ಕತೆ. ಪಾಪ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಪ್ಪ. ನೈಸಾಗಿ ಮಾತಾಡೋದು ನಿಮ್ಮ ಹತ್ರ ಕಲಿಬೇಕು. ಮತ್ತೆ ನೈಸ್ ಮಾಡೋದೇ ಬದುಕಲ್ವೇನಮ್ಮ? ನೈಸ್ ಮಾಡ್ತಾ ಇದ್ರೆ ಬದುಕು ಸುಂದರವಾಗಿರುತ್ತೆ. ಈಗ ನೋಡು, ನಾನು ನೈಸ್ ಮಾಡಿ ಮಾಡಿ ತಲೆಯೆಲ್ಲ ಹೇಗೆ ನೈಸ್ ಆಗ್ಬಿಟ್ಟಿದೆ. ಹೌದು, ನನಗೆ ಫೋನ್ ಮಾಡ್ಲಿಲ್ಲ ಅಂತ ಆರೋಪ ಮಾಡ್ತಿದ್ಯಲ್ಲ, ನೀನ್ ಯಾಕೆ ಮಾಡ್ಲಿಲ್ಲ? ನೀನ್ ಮಾಡ್ಬೋದಾಗಿತ್ತಲ್ವಾ? ಅಪ್ಪ, ನಾನು ಮಾಡ್ಬೇಕಂತಾನೆ ಇದ್ದೆ, ಆದ್ರೆ ಅದೇ ಬೆಳಗ್ಗೆ ಎದ್ದೊಳೋದು, ಪೂಜೆ ಮಾಡೋದು, ತಿಂಡಿ ರೆಡಿ ಮಾಡೋದು, ಮಕ್ಕಳು ಸ್ಕೂಲ್ಗೆ ರೆಡಿ ಮಾಡೋದು, ನಾನು ರೆಡಿ ಆಗೋದು, ಸ್ಕೂಲಿಗೆ ಹೋಗೋದು, ಕೆಲ್ಸಕ್ಕೆ ಹೋಗೋದು, ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋದು, ಮನೆಗೆ ಬಂದ್ಮೇಲೆ ಅದೇ ಮಕ್ಕಳು ಗಂಡ ಅಂತ ಇದ್ಬಿಡ್ತೀನ, ಅದಕ್ಕೆ ಕಾಲ್ ಮಾಡೋಕ್ಕಾಗಲಿಲ್ಲ. ನಾನು ಹೇಳಿದ್ದನ್ನ ನನಗೇ ರಿವರ್ಸ್ ಹೇಳ್ತಾ ಇದೆಯಾ? ಸಖತ್ ಬುದ್ಧಿವಂತೆ ನೀನು. ಇರ್ಲಿ ಬಿಡು, ಈಗ ಫೋನ್ ಮಾಡಿದ ವಿಷಯ ಏನು ಅಂತ ಹೇಳ್ಬಿಡ್ತೀನಿ ಕೇಳು. ನೀನು ಅಳಿಯಂದ್ರು ಮಕ್ಕಳು ಎಲ್ಲ ನಮ್ಮನೆಗೆ ಒಂದು ಡಿನ್ನರ್ಗೆ ಬರಬೇಕು. ನೀವು ನಮ್ಮನೆಗೆ ಬಂದು ನಮ್ಮ ಜೊತೆ ಒಂದು ಸ್ವಲ್ಪ ಕಾಲ ಕಳೆದಂಗೆ ಆಗತ್ತೆ, ಜೊತೆಗೆ ನಮಗೂ ಕೂಡ ಮೊಮ್ಮಕ್ಕಳ ಜೊತೆ ಕಾಲ ಕಳೆದಂಗೆ ಆಟ ಆಡ್ದಂಗೆ ಆಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಳಿಯಂದ್ರು ಮಕ್ಕಳು ನೀವೆಲ್ಲರೂ ನಮ್ಮನೆಗೆ ಡಿನ್ನರ್ಗೆ ಬರಬೇಕು. ಓ ನೈಸ್. ಡಿನ್ನರ್ ಪಾರ್ಟಿ ಅಂದ್ರೆ ನಾವಷ್ಟೇನಾ? ಇಲ್ಲ, ಅಪ್ಪಿ ಪಾರ್ಥಂಗೂ ಬರಕ್ ಹೇಳ್ತಾ ಇದ್ದೀನಿ, ಭಾಗ್ಯಕ್ಕಂಗೂ ಬರಕ್ ಹೇಳ್ತೀನಿ. ಎಲ್ರನ್ನೂ ಇನ್ವೈಟ್ ಮಾಡ್ತಿದ್ದೀರಾ? ವಾವ್, ಎಷ್ಟು ಚೆನ್ನಾಗಿರುತ್ತೆ. ಅಪ್ಪ, ಏನಾದರೂ ಸ್ಪೆಷಲಾ? ಹಾಗೆ ಈಗ ನಾವೆಲ್ಲ ಒಂದಾಗಿದ್ದೀವಿ ಅನ್ನೋದೇ ವಿಶೇಷ ಅಲ್ವಾ? ಅದಕ್ಕಿಂತ ಒಂದು ಕಾರಣ ಬೇಕಾ? ನೀನು ಬಾ, ನಾನೆಲ್ಲ ಹೇಳ್ತೀನಿ. ಓ, ಹಂಗಂದ್ರೆ ಏನೋ ವಿಷಯ ಇದೆ. ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ಬಿಡಿ, ಏನು ಅಂತ ಈಗಲೇ ಹೇಳಿ. ನೀನು ಬಾಮ್ಮ, ಎಲ್ಲ ಹೇಳ್ತೀನಿ. ಈಗಲೇ ಎಲ್ಲ ಹೇಳೋದಕ್ಕಾಗಲ್ಲ. ಸರಿ ಆಯ್ತು, ನೀವು ಹೇಳಲ್ಲ. ಸಸ್ಪೆನ್ಸ್ ಆಗಿ ಇರಲಿ ಅಲ್ವಾ? ಆವಾಗಲೇ ಅಲ್ವಾ ಸರ್ಪ್ರೈಸ್ ಅನ್ನೋದು. ಈಗ ಒಂದು ಚಿಕ್ಕ ಪ್ರೋಮೋ ಬಿಟ್ಬಿಟ್ಟು ಆಮೇಲೆ ಎಪಿಸೋಡ್ ಆಗ್ತೇನೆ. ಅಪ್ಪ, ಏನಿದು ನೀವು ಅಮ್ಮನ ಥರ ಮಾತಾಡ್ತಿದ್ದೀರಾ? ಸೀರಿಯಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀರಾ? ಅಲ್ಲ, ನ್ಯೂಸ್ ಅವ್ರ ಕಥೆ ಏನು? ಇಲ್ಲಮ್ಮ, ಆ ಕಡೆನೂ ಹೋಗ್ತೀವಿ, ಈ ಕಡೆನೂ ಬರ್ತೀವಿ. ಸರಿ ಕಣಮ್ಮ, ನಾನು ಅಳಿಯಂದ್ರಿಗೆ ಫೋನ್ ಮಾಡಿ ಇನ್ವೈಟ್ ಮಾಡ್ತೀನಿ, ಎಲ್ಲ ಬಂದ್ಬಿಡಿ, ಆಯ್ತಾ? ಸರಿ ಆಯ್ತಪ್ಪ. ಓಕೆ ಕಂದ, ಬಾಯ್. ಓಕೆ ಬಾಯ್, ಟೇಕ್ ಕೇರ್. ಅಮೃತಧಾರೆ, ನನ್ನ ಅಮೃತಧಾರೆ.